3 ನೃತ್ಯಗಳು ನೋಡಾಯ್ತು, ಕಡೆಯದ್ ಮಾತ್ರ ಉಳಿದಿದೆ. ಇದು ಹಸುವಿನ ಕೊಂಬನ್ನ ಇಟ್ಕೊಂಡು ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡು ನಮ್ಮ ಮುಂದಿನ ಕಪ್ಪಲ್ಗಳು ಬರ್ತಾ ಇದಾರೆ. ಯಾರು? ಕಂಚನ್ ಹಾಗೂ ಹುಬ್ಳಿ ಹುಡುಗ ಶಿವಪ್ರಕಾಶ್. ಬನ್ನಿ ವೇದಿಕೆ ಮೇಲೆ ಬರ್ಮಾಡ್ಕೋಣ. अथो इयं वै पूर्णाहुतिः अस्यामेव प्रतिष्ठति. ಆಗಿತ್ತು ನಿಮ್ ಪರ್ಫಾರ್ಮೆನ್ಸ್. ಮಾಸ್ಟರ್ ಏನ್ ಹೇಳ್ತೀರಾ ನೀವು? ಹಾಯ್ ಕಂಚನ್, ಹಾಯ್ ಶಿವಪ್ರಕಾಶ್. ಹಾಯ್ ಸರ್.
ಯಾವ ರಾಕ್ಷಸನಪ್ಪ ನೀನು? ಮಹಿಷಾಸುರ ಸರ್. ನೀವು ಚಾಮುಂಡಿ. ಓಕೆ, ಜಗದೀಶ್ ಡ್ಯಾನ್ಸ್ ಎಲ್ಲ ಬಿಡಿ. ಆಕ್ಸೆಸರೀಸು ಬಿಗಿನಿಂಗ್ ಇದಕ್ಕೆ ಮುಂಚೆ ಮಾಡಿದವ್ರದ್ದು ಫಸ್ಟಲ್ಲೇ ಆಯಿತು ಮಿಸ್ಟೇಕು. ಕಿರೀಟ ಶಶಿ ಹುಡುಗನಿಗೆ ಫುಲ್ ಮುಖದಲ್ಲಿ ಕವರ್ ಆಗೋಯ್ತು, ಒಂದು ಪಾಪ ಏನು ಮಾಡೋಕ್ಕಾಗಲಿಲ್ಲ. ಎರಡನೇ ನೀವು ಮಾಡಿಸ್ತಾ ಇದ್ದೀರಾ, ನೀವು ಅಟ್ಲೀಸ್ಟ್ ಒಂದ್ಸರಿ ಹಾಕಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಬೇಕಿತ್ತಲ್ವ? ಅದು ಇಡೀ ಮುಖನೇ ಕವರ್ ಆಗೋಗಿತ್ತು ಅವ್ರದ್ದು, ಪಾಪ ಕಣ್ಣು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ರಾಕ್ಷಸ ಬಂದು ಅವ್ರಿಗೆ ಗೊತ್ತಾದ್ನ ಯಾರು ಗೊತ್ತಾದ್ರೂ ಗೊತ್ತಾಗ್ಲೇ ಇಲ್ಲ ಅದು. ಅದು ಬಿಟ್ಟು ನೋಡಿದಾಗ ಕಂಚನ್ ಸ್ವಲ್ಪ ಮೂವ್ಮೆಂಟ್ಸು ಫಿನಿಶಿಂಗ್ ಬೇಕಿತ್ತು. ಅಂದರೆ ಏನಾಗ್ತದೆ, ಒಂದೇನೋ ಎಮೋಷ್ನಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅದು. ಆಮೇಲೆ ಕಿರ್ಚೋದು ಎಲ್ಲ ರೌಂಡ್ಸಲ್ಲೂ ಬೇಡ ಅದು ಅಂತ. ನಿಮ್ಮ ಇನ್ವಾಲ್ವ್ಮೆಂಟು ಅಫ್ಕೋರ್ಸ್ ಇರುತ್ತೆ. ಅದು ಒರಿಜಿನಲ್ ಸೌಂಡ್ ಮಾಡೋದು ಆಲ್ರೆಡಿ ನೀವು ಮಾಡ್ಬಿಟ್ಟು, ನೀವು ದೇವ್ದ ರೌಂಡಲ್ಲಿ ಮಾಡಿದ್ದೀರಾ, ಹೋದ ರೌಂಡಲ್ಲಿ ಒಂದು ಕಡೆ ನಿಮ್ಮ ಲವರು ಸತ್ತೋದ್ಮೇಲೆ ಕಿರ್ಚಿದ್ರೆ ತಿಂದಿದ್ದು. ಸೊ ಅಂಥದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ರೊಟೀನ್ ಬೇಡ, ಮೊನೋಟ್ನೆಸ್ ಆಗುತ್ತೆ. ಫಾರ್ ದಿಸ್ ಗೆಟಪ್ ಅದು ಬೇಕಾಗಿತ್ತು. ಸೊ ಮಾಸ್ಟರ್ಜಿ ಹೇಳಿದ್ರು ಯು ಕ್ಯಾನ್ ಶೌಟ್ ಅಂತ. ಸೊ ಅಪಾರ್ಟ್ ದಟ್ ನಿಮ್ಮ ಓಲ್ ಪ್ಲೇ ತುಂಬ ಚೆನ್ನಾಗಿತ್ತು. ರಾಕ್ಷಸ ಚೆನ್ನಾಗಿ ಮಾಡಿದೆ ಕಣ, ಫೈಟ್ ಮಾಡಿದೆ ಬಂದು ಟೋಟಲ್ ಇದರಲ್ಲಿ ಚೆನ್ನಾಗಿತ್ತು. ನೀನು ಅವ್ರದ್ದು ಅಟ್ಲೀಸ್ಟ್ ಸಾಯಿಸಿದ ತಕ್ಷಣ ಸ್ವಲ್ಪ ಉಸಿರು ಬಿಟ್ಟು ಸಾಯೋದಿಲ್ಲೇನಪ್ಪ ನೀನು? ಒದ್ದಾಡ್ತಾನೆ ಇದೆಯಾ ಅವ್ರು ಬಿಡ್ತಾ ಇಲ್ಲ, ನೀನು ಬಿಡ್ತಾ ಇಲ್ಲ. ನಿಮ್ಮೆಷ್ಟು ಮ್ಯೂಸಿಕ್ಕು ಕಮ್ಮಿ ಹಾಕಿಲ್ಲ, ಜಾಸ್ತಿ ಹಾಕಿಟ್ಬಿಟ್ಟಿದ್ದಾರೆ ಅಲ್ಲಿ. ಓಕೆ, ಓಲ್ ಪ್ಲೇ ಚೆನ್ನಾಗಿದೆ. ಈ ಥರದ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಲ್ಲದಿದ್ರೆ ನೀಟಾಗಿರ್ತಾ ಇತ್ತು. ಸೊ ನೀತು, ಹೇಗಿತ್ತು ಪರ್ಫಾರ್ಮೆನ್ಸ್? ದೇವಿಗೊಂದು ನಮಸ್ಕಾರ ಹಾಕ್ಬಿಡೋಣ ಇಲ್ಲಿಂದಾನೆ. ನಾವೆಲ್ಲ ಬೆಳೀತಾ ಇದ್ದಂಗೆ ನಾವೆಲ್ಲ ಕೇಳಿದ ಕತೆ ಮಹಿಷಾಸುರ ಮರ್ದಿನಿ ಎಲ್ಲ ಗೊತ್ತೇ ಇದೆ. ಅದನ್ನ ನೀಟ್ಲಿ ಕನ್ವೆ ಮಾಡಿದ್ರಿ, ಕಂಪ್ಲೀಟ್ ಮಾಡಿದ್ರಲ್ಲ. ದಟ್ ಇಸ್ ದ ಸ್ಪಿರಿಟ್, ದಟ್ ಇಸ್ ಆಕ್ಚುಲಿ ಸ್ಪಿರಿಟ್. ಯಾಕೆಂದ್ರೆ ಇಲ್ಲಿ ನಮ್ಗೆ ಶಾರ್ಟ್ ಬೈ ಶಾರ್ಟ್ ನಮಗೆ ಬೇರೆ ಚಾನ್ಸ್ ಇಲ್ಲ. ನಿಮಗಿರೋದು ಒಂದೇ ಒಂದು 4 ನಿಮಿಷದ್ದು ನೀವೇನ್ ಪರ್ಫಾರ್ಮ್ ಮಾಡ್ತೀರಿ ಅದೇ. ಅದನ್ನ ನೀವು ಆ ಕಿರೀಟ ಆಗ್ಲಿ, ಏನೇ ಕೂದ್ಲು ಬರ್ಲಿ, ಏನೇ ಆದ್ರೂ ನೀವು ಆ ದೇವಿ ಅದನ್ನ ಆವಾಹನೆ ಮಾಡ್ಕೊಂಡು ನೀವು ಮಾಡಿದ್ದು ಪರ್ಫಾರ್ಮೆನ್ಸ್, ಇಟ್ ವಾಸ್ ಇಮೋಷನಲಿ ಚಾರ್ಜಿಂಗ್. ನನಗೂ ತುಂಬಾ ರೋಮಾಂಚನ ಆಯ್ತು ಅಂತ. ಇಟ್ ವಾಸ್ ರಿಯಲಿ, ಈವನ್ ನೌ ಐ ಫೀಲ್ ನೈಸ್ ವೆನ್ ಐ ಥಿಂಕ್ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರಿ ಪರ್ಫಾರ್ಮೆನ್ಸ್. ಅಂಡ್ ಮಾಸ್ಟರ್ ಹೇಳಿದ್ರು ಅದು ರಿಪಿಟೇಷನ್ ಆಯ್ತು ಕಿರ್ಚೋದು ಅಂತ. ನನಗನ್ಸುತ್ತೆ ಸ್ಟೆಪ್ಸ್ ಎಲ್ಲಾದ್ರೂ ರಿಪೀಟ್ ಆದ್ರೆ ಅದು ರಿಪಿಟೇಷನ್ ಅಂತ ಅನ್ಸುತ್ತೆ. ಬಟ್ ಮಹಿಷಾಸುರ ಮರ್ದಿನಿ ಮಾಡಿದಾಗ ಅಥವಾ ಲವರ್ ತೀರ್ಕೊಂಡಾಗ ಇಟ್ಸ್ ಇಮೋಷನಲ್. ಆವಾಗ ನೀವು ಇನ್ಹಿಬಿಷನ್ಸ್ ಮಾಡ್ಬೇಕಾಗತ್ತೆ. ಸೊ ನೀವ್ ನಿಮ್ಮನ್ನ ತೋರಿಸ್ಕೊಂಡು ರೀತಿ ಇದೆ ಅಲ್ಲ, ಐ ಥಿಂಕ್ ಇಟ್ಸ್ ಓಕೆ. ಅದು ರಿಪಿಟೇಷನ್ ಅಂತ ನನಗೆ ಅನ್ಸ್ಲಿಲ್ಲ. ಸ್ಟೆಪ್ಸ್ ಎಲ್ಲಾದ್ರೂ ರಿಪೀಟ್ ಆದ್ರೆ, ಸೇಮ್ ಸ್ಟೈಲ್ ರಿಪೀಟ್ ಆದ್ರೆ, ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆದ್ರೆ ರಿಪಿಟೇಷನ್ ಅಂತ ಅನ್ಸುತ್ತೆ. ಬಟ್ ಕಿರ್ಚೋದು ನೀವ್ ಮಾತಾಡಿದ ಎರಡೇ ಇದ್ರ ಬಗ್ಗೆ ಅಲ್ವಾ ಮಾಸ್ಟರ್? ಲವರ್ ಹೋದಾಗ ಕಿರ್ಚಿ ದೊಡ್ಡ ರಾಮಾಯಣ ಮಾಡಾಕಿದ್ದಾರೆ. ಅದೆಲ್ಲ ಥೀಮ್ಸ್ ಅದೇ ತರ ಇದೆ ಅಲ್ಲ ಮಾಸ್ಟರ್? ಇಮೋಷನಲಿ ಚಾರ್ಜ್ ಆಗಿದೆ. ಇನ್ಫ್ಯಾಕ್ಟ್ ಅವ್ರು ಇವಾಗ ಮಾಡಿಲ್ಲ. ನಿಮಿಷ ಕೇಳಿಸ್ಕಳಿಷ್ಟು ಸ್ಕ್ರೀಮಿಂಗ್ ಸೌಂಡು ಇದ್ದು ಆ ಥರ ನೆಸೆಸಿಟಿ ಇದ್ದು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾ ಕಡೆನೂ ಓವರ್ ಡ್ರಾಮಾ ತರ ಕಿರ್ಚಾಡ್ಕೊಂಡು ಮಾಡಿದ್ರೆ ಅದು ನೆಸೆಸಿಟಿ ಇಲ್ಲ ಕೂಡ ಅದು ಕೆಟ್ಟದಾಗ ಕಾಣಿಸುತ್ತೆ. ಅದು ನೀವೆಲ್ಲ ರೌಂಡಲ್ಲಿ ಹೇಳ್ಕೊಡ್ತೀನಪ್ಪ ನೀನು ಕಿರ್ಚು ಅಂತ ಇಲ್ಲ ತಾನೆ? ನೆಸೆಸಿಟಿ ಇದೆ ಎಲ್ಲ ರೌಂಡ್ಸಲ್ಲೂ ಎಲ್ಲ ಸಾಂಗಲ್ಲೂ ಕಿರ್ಚಬೇಕಂತ ಬೇಕಾಗಿತ್ತು, ಇದಕ್ಕೂ ಬೇಕಾಗಿತ್ತು ಕೊಟ್ಟೆ, ಎರಡಕ್ಕೂ ಕೊಟ್ಟಿದ್ದೀನಿ. ಅದಕ್ಕೂ ಬೇಕಾಗಿತ್ತು, ಇದು ಬೇಕಾಗಿತ್ತು. ಹಾರರ್ ಥೀಮ್ ದಲ್ಲಿ ವಿ ನೀಡ್ ಟು ಸ್ಕೇರ್ ಪೀಪಲ್, ಸೊ ಐ ಶೌಟೆಡ್. ಅಂಡ್ ಇದ್ರದಲ್ಲಿ ಐ ಮೀನ್ ದೇವಿ ಗೆಟಪ್, ಸೊ ಆಬ್ವಿಯಸ್ಲಿ ಫಿಲ್ಮ್ ಅಲ್ಲಿ ವಿ ಹ್ಯಾವ್ ಸೀನ್ ದಟ್ ದೇವಿ ಶೌಟ್ ಮಾಡ್ತಾರೆ. ಸೊ ಅದೇ ಥೀಮ್ ನ ನಾನು ಯೂಸ್ ಮಾಡಿದ್ದೀನಿ. ಶೌಟ್ ಮಾಡೋದು ನೀವು ಒರಿಜಿನಲ್ ಆಗಿ ಯಾಕೆ ಶೌಟ್ ಮಾಡ್ತೀರಾ? ಸೌಂಡ್ ಇದೆಯಾ ಅಲ್ಲಿ? ಇಲ್ಲ ತಾನೆ? ನಮ್ಗೆ ತುಂಬಾ ಲವ್ ಇದೆ. ಕೆಲಸ ಮಾಡಿ ನೀವು ಫುಲ್ ಎಲ್ಲ ರೌಂಡ್ ಅಲ್ಲೂ ಒಂದೊಂದು ರೀಸನ್ ಹೇಳ್ಬಿಟ್ಟು ಕಿರ್ಚ್ಕೊಂಡೇ ಹೋಗ್ಬಿಡಿ ಪೂರ್ತಿ ಸಾಂಗ್, ಚೆನ್ನಾಗಿ ಕಾಣಿಸುತ್ತೆ. ಅದು ಸರಿ ಇಲ್ಲ ಮಾಸ್ಟರ್, ಅದು ಇಟ್ಸ್ ನಾಟ್ ಟ್ರೂ. ಅಟ್ ಮಾತ್ರ ಹೇಳೋದು ತಪ್ಪಾಗುತ್ತೆ. ಬಿಕಾಸ್ ಒಂದು ಆರ್ಟಿಸ್ಟ್ ಗೆ ಇನ್ಹಿಬಿಷನ್ ಆಗಿರೋದಕ್ಕೆ ನೀವು ಬಿಡಬಾರ್ದು. ಇಟ್ಸ್ ಫೈನ್. ನನಗೆ ರಿಪೀಟ್ ಆಗಿರೋದನ್ನ ಮಾಡಬೇಡಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಅದನ್ನೇ ನಾನು ಹೇಳ್ತಾ ಇರೋದು. ಪಾಯಿಂಟ್ ಆಫ್ ವ್ಯೂ, ಅದು ನಿಮ್ ಪಾಯಿಂಟ್ ಆಫ್ ವ್ಯೂ, ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಹೇಳ್ತಾ ಇದಾರೆ ಅಂತ ನನಗೆ ಯಾಕೆ ಹೇಳ್ತೀನಿ? ನಿಮ್ಗೆ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ನೀವು ಅದನ್ನೇ ನಾನು ಹೇಳ್ತಾ ಇರೋದು. ನನ್ನ ಪ್ರಕಾರ ಈ ತರ ನೋಡಿಲ್ವಲ್ಲ, ಇಲ್ಲಿವರೆಗೂ ನೋಡಿಲ್ವಲ್ಲ, ಈಗ ನೋಡ್ತಾ ಇದ್ದೀರಾ ಮಾಸ್ಟರ್? ನಾನು ಟಿವಿಲಿ ಬರುವಂತ ಪ್ರತಿಯೊಂದು ಎಪಿಸೋಡ್ ನೋಡಿದ್ದೀನಿ ಮಾಸ್ಟರ್. ಅವ್ರು ಇಲ್ಲಿ ಎಷ್ಟೇ ಕಿರ್ಚಿದ್ರು ಟಿವಿಲಿ ಹೆಂಗ್ ಬರುತ್ತೆ ಅದ್ರಲ್ಲಿ ನಮಗೆ ಗೊತ್ತಾಗಲ್ಲ ಅವ್ರು ಕಿರ್ಚಿದಾರೋ ಇಲ್ವೋ ಅಂತ. ನಾನ್ ನೋಡಿದ ಪ್ರಕಾರ ನನಗೆ ಅನಿಸ್ತು ಇಟ್ ವಾಸ್ ನೆಸೆಸರಿ. ನೀನ್ ಈಗ ನೋಡ್ತಾ ಇದೀಯಾ, ನಿನಗೆ ಇಷ್ಟ ಆಗಿದೆ, ಒಪ್ಕೋ. ಅದನ್ನೇ ನಾನು ಮಾಡಿರೋದು ಬೋರ್ ಮಾಡಿರೋದು ಈಗ ಮಾಡ್ತಾ ಇರೋದು ನೋಡಿ ಹೇಳ್ತಾ ಇದ್ದೀನಿ ನಾನು ಏನಾಗಿದೆ, ಏನ್ ಮಾಡಬೇಡಿ, ಮಾಡಿದ್ರೆ ಏನ್ ರಿಪೀಟ್ ಆಗುತ್ತೆ ಅಂತ. ನೆಸೆಸಿಟಿ ಏನಿದೆ, ಏನ್ ರಿಕ್ವೈರ್ಮೆಂಟ್ ಇದೆ, ಏನ್ ಪ್ಲೇಸ್ಮೆಂಟ್ ಇದೆ ಅಷ್ಟೊಂದು ತೋರಿಸಿ ಸಾಕು. ಮಾಸ್ಟರ್ ನಿಮ್ಮ ಒಪಿನಿಯನ್ ನ ಒಪ್ಕೊಂಡವರೆಲ್ಲ ಜಾನ್ರು ಅಂತ ಅನ್ಕೋಬೇಕಾಗಿಲ್ಲ ಮಾಸ್ಟರ್, ಪ್ಲೀಸ್. ನೋಡಮ್ಮ,
ನಿನಗೇನು ಗೊತ್ತಿದೆ, ನಿನಗೇನು ಅನ್ಸುತ್ತೋ ನಾನು ಅದನ್ನೇ ಹೇಳ್ತಾರೆ, ನಿಮ್ಮನ್ನ ನಾನು ಮಧ್ಯೆ ತರಲೇ ಮಾಸ್ಟರ್ ಹೇಳಿದ್ದು ನನ್ನದೇ ಯಾಕೆ ಹೇಳ್ತೀನಿ, ನನ್ನ ಇಷ್ಟ ಅದು, ಚೆನ್ನಾಗಿಲ್ಲ ಅಂತ ನಾವಿಬ್ರೇ ಇರೋದು ಹೇಳ್ತೀನಿ. ಮಾಸ್ಟರ್ ಇಲ್ಲಿ, ನಾವಿಬ್ರೇ ನಿಮ್ ಡಿಸಿಷನ್ ನೀವು ಹೇಳಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನನಗೆ ಈ ತರ ಹೇಳ್ಬಿಡಿ ನೀವು, ಮಾಸ್ಟರ್ ಹೇಳಿದ್ದಾರೆ ನನಗೆ ಇಷ್ಟ ನಾನು ನಿಮ್ ಇಲ್ಲ, ಬಗ್ಗೆ ನನಗೆ ಹೇಳಿಲ್ಲ ಅಂದ್ರು ಮಾಸ್ಟರ್ ನಿಮಗೆ ಹಂಗೆ ಅನ್ಸುತ್ತೆ. ನಾನು ನಿಮ್ಮನ್ನ ಹೇಳಿಲ್ಲ ಅಂದ್ರು ನಿಮಗೆ ನನಗೆ ಇಷ್ಟ ಹಂಗೆ ಆಯ್ತು, ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. It's just a point of view. ನಿನಗೇನು ಅನಿಸುತ್ತೋ, ನಿನಗೇನು ಚೆನ್ನಾಗಿದೆ ಅನ್ಸುತ್ತೋ ಅದನ್ನೇ ಹೇಳ್ತಾ appreciate ಇದ್ದೀನಿ ಮಾಡಿ. ಮಾಸ್ಟರ್. ನಾನು ಹೇಳಿರೋ ಕಾಮೆಂಟ್ಸ್ ಬಗ್ಗೆ ನೀವು ಜಸ್ಟಿಫೈ ಮಾಡೋದು, ಅದನ್ನ ಹೇಳ್ಬಿಟ್ಟು ಅದನ್ನ ಕ್ಲಾರಿಫಿಕೇಶನ್ ಕೊಡೋ ನೆಸಿಟಿ ಇಲ್ಲ. ಡಿಸ್ಕಷನ್ ಬೇಡ. ನಿಮ್ಗೇನು ಅನ್ಸುತ್ತೋ ನೀವು ಹೇಳಿ, ನನಗೇನು ಅನ್ಸುತ್ತೋ ನಾನು ಹೇಳ್ತೀನಿ. ಅದು ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಕೊಂಡು ಇದು ಹಿಂಗೆ ಅದು ಹಿಂಗೆ ಅಂತೇಳಿ ಅದು ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೇನು ಅನ್ಸುತ್ತೆ, ಚೆನ್ನಾಗಿ ಮಾಡಿದರೆ ಸೂಪರ್ ಆಗಿದೆ, ನೀವು ಹೇಳಿ, ತೊಂದರೆ ಇಲ್ಲ. You understood point. That's enough. Thank you, ma'am. ಥ್ಯಾಂಕ್ ಯು ನೀತು, ಥ್ಯಾಂಕ್ ಯು ಮಾಸ್ಟರ್. ಜಗದೀಶ್ ಮಾಸ್ಟ್ರೆ, ಆನ್ ಸ್ಟೇಜ್ ಆಫ್ ಸ್ಟೇಜ್ ಒಟ್ಟಲ್ಲಿ ಏನೋ ಒಂದು ಸೌಂಡ್ ಮಾಡ್ತಾನೆ ಇರ್ತೀರ ನೀವು. ಎನಿವೇಸ್, ಚೆನ್ನಾಯ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಪ್ಲೀಸ್ ಟೇಕ್ ಯು ಸೀಟ್. ಸ್ಫೂರ್ತಿ, ಹೇಗಿತ್ತು? ಒಬ್ಬರು ಒಂದೊಂದು ಕತೆನ ಹಾಗೆ ನಮ್ ಕಣ್ಮುಂದೆ ತಗೊಂಬಂದು ಇಟ್ಬಿಟ್ರು. ಚೆನ್ನಾಗಿತ್ತಲ್ಲ ಪೌರಾಣಿಕ ಎಪಿಸೋಡ್? ಸೂಪರ್ ಆಗಿತ್ತು. ಆದ್ರೆ ಯುದ್ಧ ಇನ್ನು ಜಾಸ್ತಿ ಆಗತ್ತೆ, ಇನ್ನು ಹೀಟೆಡ್ ಅಪ್ ಆಗತ್ತೆ. ಯಾಕಂದ್ರೆ ಫೈನಲ್ಸ್ ಹತ್ರ ಬರ್ತಾ ಇದೆ. ಹೌದು, ಇನ್ನ ಕೆಲವೇ ದಿನಗಳಲ್ಲಿ ಯಾರು ಆ 3 ಜನ ಫೈನಲಿಸ್ಟ್, ಎಲಿಮಿನೇಟ್ ಆಗುವಂತಹ ಒಂದು ಟೀಮ್ ಯಾರು, ಹಾಗೆ ಈ ಕುಣಿಯೋಣ ಬಾರವಿಕೆಯಿಂದ ಆ ಪಟ್ಟ ತಗೊಂಡು ಹೋಗುವಂತಹ ಜೋಡಿ ಯಾರು ಗೊತ್ತಾಗತ್ತೆ ಅತಿ ಶೀಘ್ರದಲ್ಲೇ. ಅದಕ್ಕೂ ಮುಂಚೆ ನೀವು ನಮ್ಮನ್ನ ಮಿಸ್ ಮಾಡ್ಬೇಕು, ಬ್ಲೆಸ್ ಮಾಡ್ಬೇಕು, ಮತ್ತೆ ಮುಂದಿನ ವಾರ ನೋಡ್ಬೇಕು. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಿ ಯು, ಬೈ.